ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರೂಫ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. 2026 ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರೂಫ್ ಇದು, ಸರಿನಾ? 2026 VTU ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಸೊ ಏನ್ ಕ್ವಶನ್? ಇಫ್ H K ಆರ್ ದಿ ಸಬ್ ಗ್ರೂಪ್ ಆಫ್ ಎ ಗ್ರೂಪ್ G, ಪ್ರೂವ್ ದಟ್ H ಇಂಟರ್ಸೆಕ್ಷನ್ K ಈಸ್ ಆಲ್ಸೋ ಎ ಸಬ್ ಗ್ರೂಪ್ ಆಫ್ G. ಈಸ್ H ಯೂನಿಯನ್ K ಸಬ್ ಗ್ರೂಪ್ ಆಫ್ G ಅಂತ ಕೇಳಿದ್ದಾರೆ, ಸರಿನಾ? ಫಸ್ಟ್ ಏನ್ ಮಾಡೋಣ, H ಇಂಟರ್ಸೆಕ್ಷನ್ K ಈಸ್ ಎ ಸಬ್ ಗ್ರೂಪ್ ಆಫ್ G ಅನ್ನ ನಾವು ಪ್ರೂವ್ ಮಾಡ್ತಾ ಹೋಗೋಣ, ಸರಿನಾ? ಇದ್ರದ್ದೊಂದು ಸ್ಟೇಟ್ಮೆಂಟ್ ಬರಿಬೇಕಷ್ಟೇ. ಯಾವ್ದು? ಈಸ್ H ಯೂನಿಯನ್ K ಈಸ್ ಎ ಸಬ್ ಗ್ರೂಪ್ ಆಫ್ G. ಇನ್ನು ಉಳಿದಿರೋದು ಇದೆಯಲ್ಲ, ಪ್ರೂವ್ ದಟ್ H ಇಂಟರ್ಸೆಕ್ಷನ್ K ಈಸ್ ಆಲ್ಸೋ ಎ ಸಬ್ ಗ್ರೂಪ್ ಆಫ್ G ಅಂತ, ಅದಕ್ಕೆ ನಾವು ಪ್ರೂಫ್ ಅನ್ನ ಬರಿಬೇಕು. ಸೊ ಅದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಇದಷ್ಟನ್ನು ಕೂಡ ನಾನು G ಅಂತ ಕರೆದೆ ಅಂತ ಅನ್ಕೊಳ್ಳಿ. ನಾವು ಮೊದಲು ಯೂನಿವರ್ಸಲ್ ಸೆಟ್ ಅಂತ ಕರಿತಾ ಇದ್ವಲ್ಲ, ಯೂನಿವರ್ಸಲ್ ಸೆಟ್ ಅಂತ ಅಂದ್ರೆ ಏನು, ಅದರಲ್ಲಿ ಎಲ್ಲಾ ಎಲಿಮೆಂಟ್ಸ್ ಗಳು ಕೂಡ ಇನ್ಕ್ಲೂಡ್ ಆಗಿರ್ತವೆ. ಸೊ ಅದ್ರ ಒಳಗಡೆ H ಅನ್ನೋ ಒಂದು ಸಬ್ ಗ್ರೂಪ್ ಇದೆ, ಇನ್ನೊಂದು K ಅನ್ನೋದೊಂದು ಸಬ್ ಗ್ರೂಪ್ ಇದೆ ಅಂತ ಅನ್ಕೊಳ್ಳಿ. H ಅನ್ನೋದೊಂದು, K ಅನ್ನೋದೊಂದು. ಸೊ ಅವೆರಡರಲ್ಲೂ ಕೂಡ ಕಾಮನ್ ಇರುವಂತ ಎಲಿಮೆಂಟ್ ಗಳನ್ನ ನಾವೇನಂತ ಕರಿತೀವಿ? ಇಂಟರ್ಸೆಕ್ಷನ್. ಸೊ ಈ ಒಂದು ಜಾಗದಲ್ಲಿ ಏನಾಗಿರ್ತವೆ, H ಅಲ್ಲೂ ಕೂಡ ಇರುವಂತ ಎಲಿಮೆಂಟ್ಗಳು, K ಅಲ್ಲೂ ಕೂಡ ಇರುವಂತ ಎಲಿಮೆಂಟ್ಗಳು ಬಂದಿರ್ತವೆ. ಫಾರ್ ಎಕ್ಸಾಂಪಲ್, ಇವಾಗ H ಅನ್ನೋ ಒಂದು ಸೆಟ್ ಅನ್ನ ತಗೊಂತೀನಿ, 1 2 3 4 5, ಸರಿನಾ? ನೆಕ್ಸ್ಟ್ K ಅಲ್ಲೂ ಕೂಡ ನಾನು ಒಂದ್ ಸ್ವಲ್ಪ ಎಲಿಮೆಂಟ್ಸ್ ಅನ್ನ ತಗೊಂತೀನಿ, 3 4 6 8 9. ಸೊ ಇವಾಗ ನಾನು H ಇಂಟರ್ಸೆಕ್ಷನ್ K ಅನ್ನ ಮಾಡಿದ್ರೆ ಏನಾಗ್ಬೇಕು, H ಅಲ್ಲೂ ಕೂಡ ಇರುವಂತ ಎಲಿಮೆಂಟ್ಗಳು ಮತ್ತೆ K ಅಲ್ಲೂ ಕೂಡ ಇರುವಂತ ಎಲಿಮೆಂಟ್ ಗಳನ್ನ ತಗೋಬೇಕಾಗತ್ತೆ. 1 ಎರಡರಲ್ಲೂ ಇದೆಯಾ? ಇಲ್ಲ. 2 ಎರಡರಲ್ಲೂ ಇದೆಯಾ? ಇಲ್ಲ. 3 ಇದೆಯಾ ಎರಡರಲ್ಲೂ? ಎಸ್, 3 ಇದೆ. ನೆಕ್ಸ್ಟ್ 4 ಇದೆಯಾ ಎರಡರಲ್ಲೂ? 4 ಇದೆ. 5 ಇದೆಯಾ? ಇಲ್ಲ. 6 ಇದೆಯಾ? ಇಲ್ಲ. 8 ಇದೆಯಾ? ಇಲ್ಲ. 9 ಇದೆಯಾ? ಇಲ್ಲ. ಸೊ ಈ ಎರಡು ಎಲಿಮೆಂಟ್ ಗಳು ಏನಾಗ್ತವೆ? H ಇಂಟರ್ಸೆಕ್ಷನ್ K ಆಗ್ತವೆ. ಸೊ ಇಂಟರ್ಸೆಕ್ಷನ್ ಅಂತ ಅಂದ್ರೇನು? ಇದ್ರಲ್ಲೂ ಕೂಡ ಇರಬೇಕು, ಇದ್ರಲ್ಲೂ ಕೂಡ ಇರಬೇಕು, ಎರಡರಲ್ಲೂ ಕೂಡ ಕಾಮನ್ ಆಗಿರುವಂತಹ ಎಲಿಮೆಂಟ್ ಗಳನ್ನ ನಾವೇನಂತ ಕರಿತೀವಿ? ಇಂಟರ್ಸೆಕ್ಷನ್ ಎಲಿಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಬೇಸಿಕ್ ಕಾನ್ಸೆಪ್ಟ್ ಇದು, ಇದನ್ನೇನು ಬರೆಯೋದಕ್ಕೆ ಹೋಗ್ಬೇಡಿ. ಸೊ ಪ್ರೂಫ್ ಅನ್ನ ಮಾಡ್ತಾ ಹೋಗೋಣ. ಸೊ ಅವ್ರೇನ್ ಹೇಳ್ತಾ ಇರೋದು, ಇಫ್ H, K ಆರ್ ದ ಸಬ್ ಗ್ರೂಪ್ ಆಫ್ G. ಸೊ ಇವಾಗ ನೋಡಿ, ಸೊಲ್ಯೂಷನ್ properties of with ಈ ತರ ಬರೀರಿ. we know that the properties of subgroup are ಮೊದಲನೇದೇನು, ನಾನ್ ಎಂಟಿ ಆಗಿರ್ಬೇಕು, ನಾನ್ ಎಂಟಿ. ಆ ಒಂದು ಸಬ್ ಗ್ರೂಪ್ ನಾನ್ ಎಂಟಿ ಆಗಿರ್ಬೇಕು. ನೆಕ್ಸ್ಟ್ ಎರಡನೇದೇನು, ಸೆಟ್ ಆಫ್ H ಇಂಟರ್ಸೆಕ್ಷನ್ K ಮಸ್ಟ್ ಬಿ ದ ಸಬ್ಸೆಟ್ ಆಫ್ ಸೆಟ್ G, ಸರಿನಾ? ಏನು? ಸೆಟ್ ಆಫ್ H ಇಂಟರ್ಸೆಕ್ಷನ್ K ಮಸ್ಟ್ ಬಿ ದ ಸಬ್ಸೆಟ್ ಆಫ್ ಸೆಟ್ G, ಸರಿನಾ? G ಅಂತ ಅಂದ್ರೇನು? ಗ್ರೂಪ್ G. ನೆಕ್ಸ್ಟ್ ಮೂರನೇದೇನು, ಇಫ್ A, B ಬಿಲಾಂಗ್ ಟು ಸಬ್ ಗ್ರೂಪ್, ಯಾವ್ದಾದ್ರು ಸಬ್ ಗ್ರೂಪ್ ಆಗಿರ್ಬೋದು, H ಇರ್ಬೋದು, K ಇರ್ಬೋದು. ಇಫ್ A, B ಬಿಲಾಂಗ್ ಟು ಸಬ್ ಗ್ರೂಪ್, ದೆನ್ AB ಇನ್ವರ್ಸ್ ಮಸ್ಟ್ ಆಲ್ಸೋ ಬಿಲಾಂಗ್ ಟು ದ ಸಬ್ ಗ್ರೂಪ್, ಸರಿನಾ? AB ಇನ್ವರ್ಸ್ ಕೂಡ ನಮಗೆ ಸಬ್ ಗ್ರೂಪ್ಗೆ ಬಿಲಾಂಗ್ ಆಗಿರ್ಬೇಕು. ಸೊ ಈ ಮೂರು ಕಂಡೀಷನ್ ಅನ್ನ ನಾನು ಸ್ಯಾಟಿಸ್ಫೈ ಮಾಡಿದ್ರೆ ಸೊ ಈ ಒಂದು ಥಿಯರಮ್ ಪ್ರೂವ್ ಆಗ್ತಾ ಹೋಗುತ್ತೆ. ಸೊ ಪ್ರೂವ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಕಂಡೀಷನ್ ಏನ್ ಪ್ರೂವ್ ಮಾಡ್ಬೇಕಾಗಿರೋದು, ನಾನ್ ಎಂಟಿ ಅನ್ನೋದನ್ನ ಪ್ರೂವ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಲೆಟ್ಸ್ ಕನ್ಸಿಡರ್ ಎ ಐಡೆಂಟಿಟಿ ಎಲಿಮೆಂಟ್ 1, ಸರಿನಾ? ಸೊ ಒಬ್ಬೊಬ್ರು ಏನ್ ಮಾಡ್ತಾರೆ, E ಅಂತ ಒಂದು ಐಡೆಂಟಿಟಿ ಎಲಿಮೆಂಟ್ ಅನ್ನ ತಗೊಂತಾರೆ, ಒಬ್ಬೊಬ್ರು 1 ಅನ್ನ ಐಡೆಂಟಿಟಿ ಎಲಿಮೆಂಟ್ ಆಗಿ ತಗೊಂತಾರೆ. ನೀವು ಯಾವ್ದಾದ್ರು ತಗೋಬಹುದು. ಸೊ ಇವಾಗ 1 ಅನ್ನ ಐಡೆಂಟಿಟಿ ಎಲಿಮೆಂಟ್ ಆಗಿ ತಗೊಂಡಿದ್ದೀನಿ ಅಂದ್ರೆ ಅದು H ಗೂ ಕೂಡ ಬಿಲಾಂಗ್ ಆಗಿರುತ್ತೆ, K ಗೂ ಕೂಡ ಬಿಲಾಂಗ್ ಆಗಿರುತ್ತೆ, ಸರಿನಾ? ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ 1 ಬಿಲಾಂಗ್ ಟು H ಅಂಡ್ 1 ಬಿಲಾಂಗ್ ಟು K, ಸರಿನಾ? ಇವಾಗ H ಅಲ್ಲೂ ಕೂಡ ಬಿಲಾಂಗ್ ಆಗ್ತಾ ಇದೆ, K ಅಲ್ಲೂ ಕೂಡ ಇದೆ ಅಂತಂದ್ರೆ ಏನಾಗುತ್ತೆ, ಅದು ಇಂಟರ್ಸೆಕ್ಷನ್ ಪೊಸಿಷನ್ ಅಲ್ಲಿ ಇರುತ್ತೆ ಅಂತ ಅರ್ಥ. ಸೊ ನಾವು ಅವಾಗಲೇ ಒಂದು ಎಕ್ಸಾಂಪಲ್ ಅನ್ನ ಇಲ್ಲಿ ನೋಡಿದ್ವಲ್ವಾ, 3 ಮತ್ತೆ 4 H ಅಲ್ಲೂ ಕೂಡ ಇದ್ದು, K ಅಲ್ಲೂ ಕೂಡ ಇದ್ದು. ಅದು ಆ ಒಂದು ಕಾರಣಕ್ಕೋಸ್ಕರ ಏನ್ ಮಾಡಿದ್ವಿ, H ಇಂಟರ್ಸೆಕ್ಷನ್ K ಅನ್ನೋ ಒಂದು ಸೆಟ್ಗೆ ನಾವು ಅದನ್ನ ಇನ್ಕ್ಲೂಡ್ ಮಾಡ್ತಾ ಹೋದ್ವಿ. ಸೊ ಅದೇ ಕಾನ್ಸೆಪ್ಟ್ ಇಲ್ಲಿ ವರ್ಕ್ ಆಗೋದು. ಸೊ 1 H ಅಲ್ಲೂ ಕೂಡ ಇದೆ, K ಅಲ್ಲೂ ಕೂಡ ಇದೆ ಅಂತಂದ್ರೆ ಏನಂತ ಬರಿಬಹುದು, 1 ಬಿಲಾಂಗ್ ಟು H ಇಂಟರ್ಸೆಕ್ಷನ್ K ಅಂತ ಬರಿಬಹುದು.
ಸರಿನಾ. ಈಗ ಎಚ್ ಇಂಟರ್ಸೆಕ್ಷನ್ ಕೆ ಅನ್ನೋ ಸೆಟ್ ಅಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ಎಲಿಮೆಂಟ್ ಇದೆ, ಯಾವುದು ಐಡೆಂಟಿಟಿ ಎಲಿಮೆಂಟ್. ಸರಿನಾ. ಸೊ ಐಡೆಂಟಿಟಿ ಎಲಿಮೆಂಟ್ ಇದೆ ಅಂತಂದ್ರೆ ಇಟ್ ಈಸ್ ಎ ನಾನ್ ಎಂಟಿ ಅಲ್ವಾ. ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಇದೆ ಅಂತಂದ್ರೆ ಆ ಒಂದು ಸೆಟ್ ಅನ್ನು ನಾನು ನಾನ್ ಎಂಟಿ ಅಂತ ಕರಿಬೋದಾ? ಎಸ್. ಅಂತಂದ್ರೆ ಎಂಟಿ ಆಗಿಲ್ಲ ಅಂತ ಕರಿಬಹುದು. ಸೊ ದೇರ್ ಫಾರ್ ಎಚ್ ಇಂಟರ್ಸೆಕ್ಷನ್ ಕೆ ಈಸ್ ನಾಟ್ ಎ ನಲ್ ಸೆಟ್ ಅಂತಂದ್ರೆ ಎಂಟಿ ಸೆಟ್ ಅಲ್ಲ. ಸೊ ಇದೇನ್ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ? ನಲ್ ಅಂತಂದ್ರೆ ಎಂಟಿ ಸೆಟ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಇಟ್ ಈಸ್ ನಾಟ್ ಎ ಎಂಟಿ ಸೆಟ್. ಸರಿನಾ. ಮೊದಲನೇದು ಪ್ರೂವ್ ಆಯ್ತು. ನೆಕ್ಸ್ಟ್ ಎರಡನೇದೇನು? ಸೆಟ್ ಎಚ್ ಇಂಟರ್ಸೆಕ್ಷನ್ ಕೆ ಈಸ್ ಎ ಸಬ್ಸೆಟ್ ಆಫ್ ಸೆಟ್ ಜಿ. ಸೊ ಇದನ್ನ ಬರೀತಾ ಹೋಗೋಣ. ಎಲಿಮೆಂಟ್ಸ್ ಆಫ್ ಎಚ್ ಇಂಟರ್ಸೆಕ್ಷನ್ ಕೆ are also the elements of H. ಸರಿನಾ. ಇವಾಗ ಎಚ್ ಇಂಟರ್ಸೆಕ್ಷನ್ ಕೆ ಅಂತ ಅಂದ್ರೇನು? ಎಚ್ ಅಲ್ಲೂ ಕೂಡ ಬಿಲಾಂಗ್ ಆಗಿರ್ಬೇಕು, ಕೆ ಅಲ್ಲೂ ಕೂಡ ಬಿಲಾಂಗ್ ಆಗಿರ್ಬೇಕು ಅಂತ ಎಲಿಮೆಂಟ್ಸ್. ಸೊ ಅದನ್ನ ಏನಂತ ಬರಿಬಹುದು? ಎಲಿಮೆಂಟ್ಸ್ ಆಫ್ ಎಚ್ ಇಂಟರ್ಸೆಕ್ಷನ್ ಕೆ ಆರ್ ಆಲ್ಸೋ ದ ಎಲಿಮೆಂಟ್ಸ್ ಆಫ್ ಎಚ್ ಅಂತ ಬರಿಬಹುದು. ಇನ್ನೂ ಒಂದು ಬರಿಬಹುದು ಬೇಕಾದ್ರೆ, ಎಲಿಮೆಂಟ್ಸ್ ಆಫ್ ಎಚ್ ಇಂಟರ್ಸೆಕ್ಷನ್ ಕೆ ಆರ್ ಆಲ್ಸೋ ದ ಎಲಿಮೆಂಟ್ಸ್ ಆಫ್ ಕೆ ಅಂತ ಕೂಡ ಬರಿತಾ ಹೋಗ್ಬೋದು. ಸೊ ನೆಕ್ಸ್ಟ್ ಏನ್ ಬರಿತೀನಿ ಅಂತಂದ್ರೆ ಎಲಿಮೆಂಟ್ಸ್ ಆಫ್ ಎಚ್ ಸಾಕು. ಸರಿನಾ. ಕೆ ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ. ಎಲಿಮೆಂಟ್ಸ್ ಆಫ್ ಎಚ್ ಇಂಟರ್ಸೆಕ್ಷನ್ ಕೆ ಆರ್ ಆಲ್ಸೋ ದಿ ಎಲಿಮೆಂಟ್ಸ್ ಆಫ್ ಗ್ರೂಪ್ ಜಿ. ಯಾಕೆ ನೋಡಿ, ಇಲ್ಲಿ ಗ್ರೂಪ್ ಜಿ ಅಂದ್ರೆ ಯೂನಿವರ್ಸ್ ಇದ್ದಂಗೆ, ಅದ್ರ ಒಳಗಡೆನೆ ಎಚ್ ಇರೋದು, ಅದ್ರ ಒಳಗಡೆನೆ ಕೆ ಇರೋದು. ಸೊ ಅದರಿಂದ ಗ್ರೂಪ್ ಜಿಗೂ ಕೂಡ ಬಿಲಾಂಗ್ ಆಗ್ತವೆ ಇವು. ಎಸ್. ಯಾಕೆ? ಅದ್ರ ಒಳಗಡೆನೆ ಇರೋದು ಈ ಎಲ್ಲ ಎಲಿಮೆಂಟ್ಗಳು. ಸರಿನಾ. ಸೊ ಅದು ಎಚ್ಗೂ ಕೂಡ ಬಿಲಾಂಗ್ ಆಗುತ್ತೆ, ಎಚ್ ಇಂಟರ್ಸೆಕ್ಷನ್ ಕೆ ಇರೋದ್ರಿಂದ, ಅಂದ್ರೆ ಕಾಮನ್ ಎಲಿಮೆಂಟ್. ಮತ್ತೆ ಇದು ಅಷ್ಟು ಓಲ್ ಇನ್ವರ್ಸ್ ಜಿಗ್ ಬಿಲಾಂಗ್ ಆಗುತ್ತೆ. ಸೊ ಅದಕ್ಕೋಸ್ಕರ ಎಚ್ ಇಂಟರ್ಸೆಕ್ಷನ್ ಕೆ ಅಲ್ಲಿರುವಂತಹ ಎಲಿಮೆಂಟ್ಸ್ ಗಳು ಜಿಗೂ ಕೂಡ ಬಿಲಾಂಗ್ ಆಗ್ತವೆ. ಸೊ ನಾನು ಏನಂತ ಬರಿಬಹುದು? ಸೆಟ್ ಎಚ್ ಇಂಟರ್ಸೆಕ್ಷನ್ ಕೆ ಈಸ್ ಎ ಸಬ್ಸೆಟ್ ಆಫ್ ಸೆಟ್ ಜಿ ಅಂತ ಬರಿಬಹುದು. ಸರಿನಾ. ಸೊ ಸೆಟ್ ಜಿ ಅಲ್ಲಿ ಇರುವಂತಹ ಎಲಿಮೆಂಟ್ಗಳೇ ಇವೆಲ್ಲವು. ಎಚ್ ಇಂಟರ್ಸೆಕ್ಷನ್ ಕೆ ಏನಾಗಿರುತ್ತೆ? ಒಂದು ಪಾರ್ಟ್. ಇಲ್ಲೂ ಕೂಡ ಬೇರೆ ಬೇರೆ ಎಲಿಮೆಂಟ್ ಗಳು ಇರ್ಬೋದಲ್ವಾ, ಇಲ್ಲೆಲ್ಲ. ಸೊ ಅದನ್ನ ಏನಂತ ಕರಿತೀವಿ ನಾವು? ಎಚ್ ಇಂಟರ್ಸೆಕ್ಷನ್ ಕೆ ಏನಿದೆ ಅದು ಒಂದು ಸಬ್ಸೆಟ್ ಆಫ್ ಸೆಟ್ ಜಿ. ಸರಿನಾ. ಸಬ್ಸೆಟ್ ಅಂದ್ರೆ ಒಂದು ಸ್ಮಾಲ್ ಪಾರ್ಟ್ ಅಂತ ಅರ್ಥ. ಸೊ ಇವಾಗ ಎರಡನೇದು ಕೂಡ ಪ್ರೂವ್ ಆಯ್ತು. ನೆಕ್ಸ್ಟ್ ಮೂರನೇದು, ಇಫ್ ಎ ಕಾಮ ಬಿ ಬಿಲಾಂಗ್ಸ್ ಟು ಸಬ್ ಗ್ರೂಪ್ ದೆನ್ ಎ ಬಿ ಇನ್ವರ್ಸ್ ಬಿಲಾಂಗ್ ಟು ದ ಸಬ್ ಗ್ರೂಪ್ ಅಂತ ಪ್ರೂವ್ ಮಾಡಬೇಕು. ಸೊ ಲೆಟ್ ಎ ಕಾಮ ಬಿ ಬಿಲಾಂಗ್ ಟು ಎಚ್ ಇಂಟರ್ಸೆಕ್ಷನ್ ಕೆ. ಸರಿನಾ. ಏನು? ಎ ಕಾಮ ಬಿ ಈ ಇಂಟರ್ಸೆಕ್ಷನ್ ಪಾರ್ಟ್ ಇದೆಯಲ್ಲ, ಸೊ ಅಲ್ಲೇ ನಾನು ಎ ಮತ್ತೆ ಬಿ ಅನ್ನು ಎರಡು ಎಲಿಮೆಂಟ್ ಗಳನ್ನ ತಗೊಂತ ಇದೀನಿ. ಸೊ ಅದನ್ನ ನಾನು ಏನಂತ ಬರೀಬಹುದು? ದೇರ್ ಫಾರ್ ಎ ಕಾಮ ಬಿ ಬಿಲಾಂಗ್ ಟು ಎಚ್ ಅಂಡ್ ಎ ಕಾಮ ಬಿ ಬಿಲಾಂಗ್ ಟು ಕೆ ಅಂತ ಬರಿಬೋದಾ? ನೋಡಿ, ಇಂಟರ್ಸೆಕ್ಷನ್ ಅಂತ ಅಂದ್ರೇನು? ಎರಡರಲ್ಲೂ ಕೂಡ ಬಿಲಾಂಗ್ ಆಗಿರ್ಬೇಕು. ಸೊ ಎ ಕಾಮ ಬಿ ಬಿಲಾಂಗ್ ಟು ಎಚ್ ಇಂಟರ್ಸೆಕ್ಷನ್ ಕೆ ಅಂತಂದ್ರೆ ಎಚ್ ಅಲ್ಲೂ ಕೂಡ ಇರ್ತವೆ, ಕೆ ಅಲ್ಲೂ ಕೂಡ ಇರ್ತವೆ ಕಾಮನ್ ಆಗಿ. ಸೊ ಅಂತ ಎಲಿಮೆಂಟ್ ಅನ್ನೇ ನಾವು ಇಂಟರ್ಸೆಕ್ಷನ್ ಮಾಡಕ್ಕಾಗದು. ಸೊ ಎ ಕಾಮ ಬಿ ಬಿಲಾಂಗ್ ಟು ಎಚ್, ಎ ಕಾಮ ಬಿ ಬಿಲಾಂಗ್ ಟು ಕೆ. ಸೊ ಇವಾಗ ಏನಂತ ಬರಿಬಹುದು? ಸಿನ್ಸ್ ಎಚ್ ಅಂಡ್ ಕೆ ಆರ್ ಸಬ್ ಗ್ರೂಪ್, ಎಚ್ ಅಂಡ್ ಕೆ ಆರ್ ಸಬ್ ಗ್ರೂಪ್. ಸರಿನಾ. ಸಬ್ ಗ್ರೂಪ್ ಗಳ ಇರ್ತವೆ ನೋಡಿ, ಇಲ್ಲಿ ಬರ್ದಿದ್ವಿ ಸಬ್ ಗ್ರೂಪ್. ಸೊ ಸಬ್ ಗ್ರೂಪ್ ಅಂತ ಬರ್ದಾಗ ಏನಂತ ಬರಿಬಹುದು? ಎ ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಎಚ್ ಅಂಡ್ ಎ ಬಿ ಇನ್ವರ್ಸ್ ಬಿಲಾಂಗ್ಸ್ ಟು ಕೆ ಅಂತ ಬರಿಬಹುದು. ಸರಿನಾ. ಸಬ್ ಗ್ರೂಪ್ಸ್ ಅಲ್ಲಿ. ಸೊ ಇವಾಗ ಎ ಬಿ ಇನ್ವರ್ಸ್ ಬಿಲಾಂಗ್ ಟು ಎಚ್, ಎ ಬಿ ಇನ್ವರ್ಸ್ ಬಿಲಾಂಗ್ ಟು ಕೆ ಅಂತ ಅಂದ್ರೆ ಇಂಟರ್ಸೆಕ್ಷನ್ ಮಾಡ್ಬೋದಾ? ಯಾಕೆ? ಎಚ್ ಅಲ್ಲೂ ಕೂಡ ಇದಾವೆ, ಕೆ ಅಲ್ಲೂ ಕೂಡ ಇದಾವೆ. ಸೊ ದೇರ್ ಫಾರ್ ವಿ ಕ್ಯಾನ್ ರೈಟ್ ಇಟ್ ಎಸ್ ಎ ಬಿ ಇನ್ವರ್ಸ್ ಬಿಲಾಂಗ್ ಟು ಎಚ್ ಇಂಟರ್ಸೆಕ್ಷನ್ ಕೆ. ಸೊ ನೋಡಿ ಇಲ್ಲಿ ಎ ಬಿ ಇನ್ವರ್ಸ್ ಬಿಲಾಂಗ್ ಟು ಎಚ್ ಇಂಟರ್ಸೆಕ್ಷನ್ ಕೆ ಆ ಒಂದು ಸಬ್ ಗ್ರೂಪ್ಗೆ ಬಿಲಾಂಗ್ ಆಗೋ ರೀತಿ ಬರ್ದಿದ್ದೀವಿ. ಸೊ ಇವಾಗ ಮೂರು ಕಂಡೀಷನ್ ಸ್ಯಾಟಿಸ್ಫೈ ಆಗಿರೋದ್ರಿಂದ ಏನಂತ ಬರಿಬಹುದು? ದೇರ್ ಫಾರ್ ಎಚ್ ಅಂಡ್ ಕೆ ಆರ್ ದಿ ಸಬ್ ಗ್ರೂಪ್ ಆಫ್ ಜಿ ಅಂತ ನಾವು ಬರಿತಾ ಹೋಗ್ಬೋದು. ಈಗ ಇನ್ನೊಂದು ಕ್ವಶನ್ ಏನ್ ಕೇಳಿರೋದು? ಈಸ್ ಎಚ್ ಯೂನಿಯನ್ ಕೆ ಸಬ್ ಗ್ರೂಪ್ ಆಫ್ ಜಿ ಅಂತ ಕೇಳಿದ್ದಾರೆ. ಬಟ್ ದಿಸ್ ಈಸ್ ನಾಟ್ ನೆಸೆಸರಿಲಿ ಅಂತ ಬರಿಬೇಕಾಗುತ್ತೆ. ಯಾಕಂತಂದ್ರೆ ಒಂದೊಂದು ಕಂಡೀಷನ್ಸ್ ಗಳಲ್ಲಿ ಆಪರೇಷನ್ಸ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು ನಮಗೆ ಕರೆಕ್ಟ್ ಆಗಿ ಆನ್ಸರ್ ಬರಲ್ಲ ಅಂತ ಅಂದ್ರೆ ಸಬ್ ಗ್ರೂಪ್ ಆಗಿ ಬರಲ್ಲ. ಸೊ ಅದಕ್ಕೋಸ್ಕರ ಎಚ್ ಯೂನಿಯನ್ ಕೆ ಈಸ್ ನಾಟ್ ನೆಸೆಸರಿಲಿ subgroup of G.
ಸರಿನಾ? ಇಟ್ ಡಿಪೆಂಡ್ಸ್ ಆನ್ ದ ಸಿಚುಯೇಷನ್ ಅಥವಾ ಆಪರೇಷನ್ ದಟ್ ಯು ಪರ್ಫಾರ್ಮ್ ಆನ್ ದ ಸಬ್ ಗ್ರೂಪ್. ಗೊತ್ತಾಯ್ತಾ? ಇಷ್ಟು ಒಂದು ಸ್ಟೇಟ್ಮೆಂಟ್ ಅನ್ನ ಬರೆದ್ರೆ ಸಾಕು. ಸೊ ಇಲ್ಲಿವರೆಗೂ ಪ್ರೂಫ್ ಇರೋದು ಮೇನ್ ಆಗಿ. ಸೊ ಆ ಒಂದು ಡಯಾಗ್ರಾಮ್ ಅನ್ನು ಕೂಡ ಬರೀರಿ, ಅವಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಆಗಿರೋದ್ರಿಂದ ಜಾಸ್ತಿ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕಾಗತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಉಳಿದಿರುವಂತ ಕಾನ್ಸೆಪ್ಟ್ಗಳೆಲ್ಲವೂ ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದಾವೆ. ಸೊ ಆ ವಿಡಿಯೋ ಲಿಂಕ್ಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.